ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗ್ತಿದೆ. ನಿನ್ನೆ ಸಂಜೆ ಯುವಕನೊಬ್ಬನ ಮೇಲೆ 20 ಬೀದಿ ನಾಯಿಗಳು ಭೀಕರ ದಾಳಿ ನಡೆಸಿದೆ. ಇಷ್ಟು ದಿನ ಮಾಂಸದ ರುಚಿ ಕಂಡು ರಕ್ತಕ್ಕಾಗಿ ಹಂಬಲಿಸುತ್ತಿದ್ದ ನಾಯಿಗಳು ರಾಕ್ಷಸನಂತೆ ಆತನ ಮೈ ಮೇಲೆ ಎರಗಿವೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಯುವಕನ ಮೇಲೆ ಬೀದಿ ನಾಯಿಗಳ ಭೀಕರ ದಾಳಿ. ರಕ್ತಸಿಕ್ತವಾದ ಇಡೀ ದೇಹ, ಆರೋಗ್ಯ ಸ್ಥಿತಿ ಗಂಭೀರ. ನಾಯಿಗಳ ಹಾವಳಿಗೆ ಬೇಸತ್ತ ಜನ ಜಿಬಿಎಗೆ ಛೀಮಾರಿ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ. ನಿನ್ನೆ ಸಂಜೆ ಕೊಡಗೇಹಳ್ಳಿಯ ಕೆಂಪೇಗೌಡ ನಗರದಲ್ಲಿ 33 ವರ್ಷದ ವೀರೇಶ್ ಎಂಬ ಯುವಕನ ಮೇಲೆ 20 ಬೀದಿ ನಾಯಿಗಳು ಭೀಕರ ದಾಳಿ ನಡೆಸಿವೆ. ಕೈ, ಕಾಲು, ತಲೆ, ಕುತ್ತಿಗೆ ಭಾಗ ಹೀಗೆ ಕಂಡಲ್ಲಿ ಮಾಂಸವನ್ನ ಕಿತ್ತು ತಿಂದಿವೆ. ಯುವಕನಿಗೆ ಯಲಹಂಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ನಿನ್ನೆ ರಾತ್ರಿಯೇ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ನಿನ್ನೆ ಸುಮಾರು ಒಂದು 6:30 ಅಟ್ಯಾಕ್ ಆಗಿದ್ದು. ಪ್ಲಸ್ ಫಸ್ಟ್ ಒಂದು ನಾಯಿ ಬಂತು ಮೇಡಮ್. ಒಂದು ನಾಯಿ ಓಡಿಸ್ತು. ಹಾಗೆ ಹಿಂದೆನೋ ಒಂದು 15 ನಾಯಿ ಬಂದು ಮೇಡಮ್. 15 ನಾಯಿ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದೇ ನಮ್ಮ ಸ್ನೇಹಿತರಾದರೂ ಶ್ರೀಧರ್ ಅನ್ನೋರು ಬಂದ್ಬಿಟ್ಟು ಒಂದು 2-3 ಹುಡುಗರನ್ನ ಕರ್ಕೊಂಡು ನಾಯಿಗಳು ಓಡಿಸಿದ್ಮೇಲೆ ಮೇಡಮ್ ಆಗಿದ್ದು. ಇಲ್ಲಾಂದ್ರೆ ಇನ್ನೂ ತುಂಬ ನನಗೆ ಎಫೆಕ್ಟ್ ಆಗಿರೋದು, ತುಂಬ ಕಚ್ಚಾಕಿರೋದು, ಪ್ರಾಣ ಹೋಗೋ ಸಂದರ್ಭನೂ ಇತ್ತು ಮೇಡಮ್. ನಿನ್ನೆ 7 o'clock ಹಂಗೆ 8 o'clock ಹಂಗೆ ಯಲಹಂಕ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಯಲಹಂಕದಲ್ಲಿ ಇಂಜೆಕ್ಷನ್ ಮಾಡಿದ್ರು. ಆಮೇಲೆ ಅವರು ವಿಕ್ಟೋರಿಯಾ ಬರ್ದು ಕೊಟ್ಟರು. ವಿಕ್ಟೋರಿಯಾದಲ್ಲಿ ಏನೋ ರೆಸ್ಪಾನ್ಸ್ ಮಾಡಿದ್ರು. ಆಲ್ರೆಡಿ ಯಲಹಂಕದಲ್ಲಿ ಕೊಟ್ಟಿದ್ದಾರೆ, ಅಷ್ಟೇ ಸಾಕು ಅಂತ ಹೇಳಿದ್ರು. ನಿನ್ನೆ ಸಂಜೆ ಪಾರ್ಕ್ಗೆ ಹೋಗುವಾಗ ಪಾರ್ಕ್ ಬಳಿಯೇ ನಾಯಿಗಳ ಗುಂಪು ದಾಳಿ ಮಾಡಿವೆ. ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗಲಿಲ್ಲ. ಸ್ಥಳೀಯರೇ ನಾಯಿಗಳನ್ನ ಓಡಿಸಿ ರಕ್ಷಣೆ ಮಾಡಿದ್ದಾರೆ. ವಯಸ್ಸಾದ ತಂದೆ ತಾಯಿಯನ್ನ ನೆನೆದು ಗಾಯಾಳು ವೀರೇಶ್ ಕಣ್ಣೀರು ಹಾಕಿದ್ರು. ಇನ್ನು ಸ್ಥಳೀಯ ಕೊಡಗೇಹಳ್ಳಿ ಪೊಲೀಸರು ವೀರೇಶ್ನ ಹೇಳಿಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ. ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಜನ ಛೀಮಾರಿ ಹಾಕ್ತಿದ್ದಾರೆ. ಕಳೆದ 3 ತಿಂಗಳ ಅಂತರದಲ್ಲಿ ಅದೇ ಜಾಗದಲ್ಲಿ ಸುಮಾರು 5 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ. ಆದರೆ ಪಾಲಿಕೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೇ ಇರೋದು ಅಲ್ಲಿನ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ನಾವು ಬರೋದು 7:30 ಆಯಿತು. ಅಷ್ಟೊತ್ತಿಗೆ ಫೋನ್ ಬಂತು. ನಾವು ಇನ್ನೂ ಮನೆ ಕೂಡ ಬಂದಿರಲಿಲ್ಲ. ಅಲ್ಲೇ ದಾರಿಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು, ನಮ್ಮ ಚಿಕ್ಕಮಗ ಹಾಸ್ಪಿಟ್ಲಿಗೆ ಕರ್ಕೊಂಡು, ನಾಗರಾಜ್ ಅಂತ, ಅದೇ ಗಾಡಿಯಲ್ಲಿ ನಾನು ಹೋಗಿ ಹಾಸ್ಪಿಟ್ಲಿಗೆ ಗೌರ್ಮೆಂಟು 8 ಗಂಟೆ ಅಷ್ಟೊತ್ತಿಗೆ ಹೋದಿವಿ. ಅಲ್ಲಿ ಹಾಸ್ಪಿಟ್ಲಾಗ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಇಂಜೆಕ್ಷನ್ ಎಲ್ಲ ಮಾಡಿದ್ರು. ಇಂಜೆಕ್ಷನ್ ಮಾಡಿದ್ಮ್ಯಾಗ ಆಮ್ಯಾಗ ಇಟೇರಿಗೆ ಹೋಗೋಂತ ಕಳಿಸಿದ್ರು. ಇಟೇರಿಗೆ ಹೋದ್ನಪ್ಪ ಅಂದ್ರೆ ಅಲ್ಲಿ ಏನು ರೆಸ್ಪೆಕ್ಟ್ ಕೊಡಲಿಲ್ಲ. ಅಲ್ಲಿ ಎಲ್ಲ ಕೊಟ್ಟಿರೋದು ಇಲ್ಲೇ ಆಗ್ತಿತ್ತು, ಅಲ್ಲೇ ಕೊಟ್ಟಿದ್ದಾರಲ್ಲ, ಆಗಲ್ಲ ಅಷ್ಟೇ ಅಂತ ಹೇಳಿದ್ರು. ಪದೇ ಪದೇ ಬೀದಿ ನಾಯಿಗಳು ರಾಕ್ಷಸರಂತೆ ನರಬಲಿ ಪಡೆಯುತ್ತಿದ್ರೆ ಇತ್ತ ಪಾಲಿಕೆ ಅಧಿಕಾರಿಗಳು ಸೈಲೆಂಟ್ ಆಗಿ ಕುಳಿತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಶರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.